ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯವರೇ, ಮೇ 17, 18, 19, 20, 21 ದಿನದ ನಂತರ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ ತಿಳಿದುಕೊಂಡರೆ ಖಂಡಿತವಾಗಿ ಆಶ್ಚರ್ಯಪಡ್ತೀರಾ. ಹೌದು, ಮೇ ತಿಂಗಳು ಶಕ್ತಿಶಾಲಿಯಾಗಿರುವಂತಹ ಸಮಯ. 16ನೇ ತಾರೀಕು ವಿಶೇಷವಾಗಿರುವಂತಹ ಭಯಂಕರವಾಗಿರುವಂತಹ ಒಂದು ಅಮಾವಾಸ್ಯೆ ಕೂಡ ಮುಗ್ದಿರೋದ್ರಿಂದ ಈ ರಾಶಿ ಚಕ್ರದವರಿಗೆ ಸಂಪೂರ್ಣವಾಗಿ ಅದೃಷ್ಟ ಶುರುವಾಗ್ತಾ ಇದೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರೇ, ನಿಮ್ಮ ಮನೆಗೆ 2 ದೇವತೆಗಳು ಸದಾ ಬರುತ್ತಿದ್ದಾರೆ. ಒಟ್ಟಾರೆಯಾಗಿ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದು ಇದೇ ಆಗಿರುತ್ತದೆ. ನಿಮ್ಮ ಬಾಳು ಬಂಗಾರವಾಗುವಂತಹ ಸಮಯ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ದೇವರ ಆಶೀರ್ವಾದ ನಿಮ್ಮ ಮನೆಗೆ ಬರುತ್ತದೆ ಖಂಡಿತವಾಗಿ. ಏಕೆಂದರೆ ಇದೊಂದು ಅಧಿಕ ಮಾಸ, ಅಂದರೆ ಜ್ಯೇಷ್ಠ ಮಾಸ ಅಂತ ಕರೆಯುವಂತಹ ವಿಶೇಷವಾದ ಸಮಯ. ಮೇ 17ರಿಂದ ಖಂಡಿತವಾಗಿ ನಿಮ್ಮ ಜೀವನದ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಮತ್ತು ರಾಹು ಕೇತು ಎಲ್ಲ ರೀತಿಯ ಆಶೀರ್ವಾದವನ್ನು ಕೊಡ್ತಾರೆ. ಈ ಸಮಯ ನಿಮ್ಮ ಮನೆಗೆ 2 ದೇವತೆಗಳು ಯಾವ ಕಾರಣಕ್ಕೆ ಬರ್ತಾ ಇದ್ದಾರೆ, ಅದರಿಂದ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬದಲಾವಣೆ ಯಾವ ರೀತಿ ಇರುತ್ತದೆ, ಖಂಡಿತವಾಗಿ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ನಿಮ್ಮ ಜೀವನದಲ್ಲಿ ನೀವು ಆಶ್ಚರ್ಯಚಕಿತರಾಗುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ. ಹೌದು, ಒಟ್ಟಾರೆಯಾಗಿ ಕನ್ಯಾ ರಾಶಿಯವರೇ, ಮೇ 17ರಿಂದ 21ನೇ ತಾರೀಕಿನವರೆಗೆ ನಿಮ್ಮ ಮನೆಗೆ 2 ದೇವತೆಗಳು ಸದಾ ಬರುತ್ತಿದ್ದಾರೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆ ದೂರವಾಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನ ನಡೆಸುವಂತಹ ಅದ್ಭುತವಾದ ಘಟನೆ ಯಾವುದು, ಅಷ್ಟೇ ಅಲ್ಲದೆ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ನೆಮ್ಮದಿಯನ್ನು ಪಡೆದುಕೊಳ್ಳೋಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಭೇಟಿ ಕೂಡ ನಡೆಯುತ್ತದೆ. ಆ ವ್ಯಕ್ತಿ ಯಾರು, ಅವರಿಂದ ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಶೇಷವಾದ ಘಟನೆ ಯಾವುದು, ಆ ವ್ಯಕ್ತಿಯ ಮೊದಲ ಅಕ್ಷರ ಯಾವ ಹೆಸರಿನಿಂದ ಪ್ರಾರಂಭವಾಗುತ್ತದೆ, ಎಲ್ಲವನ್ನ ಕೂಡ ತಿಳಿಸಿಕೊಡ್ತೇವೆ. ಅದಕ್ಕೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡ್ಕೊಳ್ಬಹುದು. ಹೌದು, ಕನ್ಯಾ ರಾಶಿಯವರೇ, ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಕಾಲಿಟ್ಟ ನಂತರ ನಿಮಗೆ ಆತ್ಮವಿಶ್ವಾಸ, ಲಾಭ, ಶಕ್ತಿಯನ್ನು ತುಂಬುತ್ತಾರೆ. ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೋ ಸಂಪೂರ್ಣವಾಗಿ ತಿಳಿದುಕೊಂಡರೆ ಖಂಡಿತವಾಗಿ ಆಶ್ಚರ್ಯಪಡ್ತೀರಾ. ನಿಮ್ಮ ಜೀವನ ಬಂಗಾರದಂತೆ ಬದಲಾಗುತ್ತದೆ. ಹೌದು, ವಿಶೇಷವಾಗಿರುವಂತಹ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ 2 ದೇವತೆಗಳು ಬಂದು ವಿಶೇಷವಾಗಿರುವಂತಹ ಪರಿಸ್ಥಿತಿ ಮತ್ತು ಉಪಸ್ಥಿತಿಯನ್ನು ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡ್ತಾರೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಅದೃಷ್ಟದ ಸಮಯ ಈಗ ಶುರುವಾಗ್ತಾ ಇದೆ ಅಂತಲೇ ಹೇಳಬಹುದು. ಈಗ ನೀವು ಪುಣ್ಯವಂತರು ಮತ್ತು ಅದೃಷ್ಟವಂತರಾಗಿ ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ. ನಿಮ್ಮ ಮನೆಗೆ 2 ದೇವತೆಗಳು ಸದಾ ಬರುತ್ತಿದ್ದಾರೆ. ನಿಮ್ಮ ಜೀವನವನ್ನು ಈಗ ವಿಶೇಷವಾದ ತಿರುವಿನಿಂದ ತುಂಬುವುದಕ್ಕೆ ಇವರ ಆಶೀರ್ವಾದ ಖಂಡಿತವಾಗಿ ಸಹಾಯ ಮಾಡುತ್ತೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಮನೆಯಲ್ಲಿ ಮತ್ತು ಎಲ್ಲ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ಎಲ್ಲವೂ ಬದಲಾವಣೆಯನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ಸಮಯ. ಹಲವಾರು ವರ್ಷಗಳ ನಂತರ ನಿಮ್ಮ ಕನಸು ನನಸಾಗುತ್ತೆ. ನಿಮ್ಮ ಜೀವನಕ್ಕೆ ಈಗ ಒಂದು ಅರ್ಥ ಸಿಗುವಂತಹ ಸಮಯ ಶುರುವಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಒಳ್ಳೆಯದು ನಡೆಯುತ್ತೆ. ಹೌದು, ಈ ರಾಶಿ ಚಕ್ರದವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಶುಕ್ರ ದಶೆ ಶುರುವಾಗ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಜೀವನ ಇನ್ನು ಮುಂದೆ ಎಲ್ಲ ರೀತಿಯ ಒಂದು ವಿಶೇಷವಾದ ಸಹನೆ, ಕಷ್ಟಗಳನ್ನು ಎದುರಿಸಿ ಪರಿಶ್ರಮಕ್ಕೆ ಪರಿಹಾರವನ್ನು ಮಾಡಿಕೊಳ್ಳೋಕ್ಕೋಸ್ಕರ ಈಗ ಸಮಯ ಶುರುವಾಗ್ತಾ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆ ಮತ್ತು ಜೀವನದಲ್ಲಿ ಕಠಿಣವಾದ ಪರಿಶ್ರಮಕ್ಕೆ ಫಲ ಸಿಗುತ್ತೆ. ನಿಮ್ಮ ಜೀವನ ಅಷ್ಟೊಂದು ಸುಲಭವಾಗಿರುವುದಿಲ್ಲ. ನಿಮ್ಮ ವ್ಯಕ್ತಿತ್ವ ಬಹಳಷ್ಟು ಗಟ್ಟಿ ಮತ್ತು ವಿಶೇಷವಾಗಿರುವಂತಹ, ಸ್ವಾಭಾವಿಕವಾಗಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಬಯಸುವಂತಹ ಮನಸ್ಥಿತಿ. ಹಲವಾರು ಆಸೆ ಕನಸುಗಳ ಮೂಲಕ ಚಿಗುರು ಹೊಡೆಯುವಂತಹ ನಿಮ್ಮಲ್ಲಿ ಅನೇಕರು ಇದುವರೆಗೂ ಕೂಡ ತಿಳಿಯದೆ ಮಾಡಿರುವಂತಹ ಕೆಲವೊಂದಿಷ್ಟು ಗಂಭೀರ ಮತ್ತು ವಿಶೇಷವಾಗಿರುವ ತಪ್ಪುಗಳಿಂದ ಸಾಕಷ್ಟು ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದೀರಾ. ಈಗ ಸತ್ಯವನ್ನು ತಿಳಿದುಕೊಂಡ ನಂತರ ನೀವು ಅತಿ ಭಯಂಕರವಾಗಿರುವಂತಹ ಪರಿಸ್ಥಿತಿಯನ್ನು, ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು. ನಿಮ್ಮ ಮನೆಗೆ ಪ್ರತಿದಿನ 2 ದಿವ್ಯ ದೇವತೆಗಳು ಬರುತ್ತಿದ್ದಾರೆ ಮತ್ತು ನಿಮಗೆ ಗೊತ್ತೇ, ಅವರುಗಳ ಕೇವಲ ಅಸ್ತಿತ್ವದಿಂದಲೇ ನಿಮ್ಮ ದೀರ್ಘಕಾಲದ ಪರಿಶ್ರಮಕ್ಕೆ ಅಚಾನಕ್ಕಾಗಿ ಫಲ ಸಿಗುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಈ ಶಕ್ತಿ ದೇವತೆಗಳು ಮನುಷ್ಯನ ಮೇಲೆ ಕೃಪಾ ತೋರಿದರೆ ನಿಮ್ಮ ಜೀವನವು ಹಂತ ಹಂತವಾಗಿ ಶಿಖರದತ್ತ ಸಾಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ವಿಶೇಷವಾಗಿ ಕನ್ಯಾ ರಾಶಿಯವರು ನಿಮ್ಮ ಜೀವನದಲ್ಲಿ ಯಾವ ಅಕ್ಷರದ ವ್ಯಕ್ತಿ ಬಂದ ನಂತರ ನಿಮ್ಮ ಬಾಳು ಬಂಗಾರವಾಗುತ್ತದೆ. ಪ್ರತಿಯೊಂದು ಕಷ್ಟಗಳಿಗೂ ಪರಿಹಾರವನ್ನು ಪಡೆದುಕೊಳ್ತೀರಾ ಅಂತ ತಿಳಿದುಕೊಂಡ ನಂತರ ನೀವು ಆಶ್ಚರ್ಯಚಕಿತರಾಗ್ತೀರಾ. ಏಕೆಂದರೆ ಅಷ್ಟೊಂದು ಅದೃಷ್ಟ ನಿಮ್ಮ ಜೀವನಕ್ಕೆ ಕಾಲಿಡ್ತಾ ಇದೆ. ಒಟ್ಟಾರೆಯಾಗಿ ಕೆ ಅಕ್ಷರದಿಂದ ಪ್ರಾರಂಭವಾಗುವಂತಹ ಒಬ್ಬ ಹೊಸ ವ್ಯಕ್ತಿ ಆಗಮನ ನಿಮ್ಮ ಮನೆ ಮತ್ತು ಮನಸ್ಸಿನಲ್ಲಿ ಇರ್ತಕ್ಕಂಥ ಗೊಂದಲ, ಜಗಳ, ಮನಸ್ತಾಪ, ಅಸ್ಪಷ್ಟತೆ ಎಲ್ಲವನ್ನ ತೆಗೆದುಹಾಕಿ ನಿಮ್ಮ ಜೀವನಕ್ಕೆ ಸ್ಥಿರತೆ ಮತ್ತು ಧೈರ್ಯವನ್ನ, ಆತ್ಮವಿಶ್ವಾಸವನ್ನ ಮತ್ತೆ ತುಂಬಿಸ್ತಾರೆ.
ಕನ್ಯಾ ರಾಶಿಯ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಶಕ್ತಿಯನ್ನು ಉತ್ಸಾಹವನ್ನು ತುಂಬುವಂತಹ, ಪ್ರತಿಯೊಂದು ಕಷ್ಟದಿಂದ ವಿಶೇಷವಾಗಿ ಹೊರಗೆ ಬರುವಂತಹ ಸಾಮರ್ಥ್ಯವನ್ನು ತಿಳಿಸಿಕೊಡುವಂತಹ ವ್ಯಕ್ತಿ. ಎಲ್ಲ ಸಮಸ್ಯೆಗಳಿಂದ ಪರಿಹಾರವಾಗಿ ಸುಲಭವಾಗಿ ನಿಮ್ಮ ಜೀವನದಲ್ಲಿ ದುಃಖಗಳು ಮಾಯವಾಗುತ್ತದೆ, ಕಷ್ಟಗಳು ಪರಿಹಾರವಾಗುತ್ತದೆ. ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವ ಹಂತಕ್ಕೆ ಬಂದು ತಲುಪ್ತೀರಾ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರು ನಾಯಕತ್ವದ ಗುಣವನ್ನು ಹೊಂದಿರತಕ್ಕಂಥವರು. ಮೇ ತಿಂಗಳು ನಿಮಗೆ ಅದ್ಭುತವಾಗಿರುವ ಸಮಯ. ಈ ಒಂದು ಶನಿ ಅಮಾವಾಸ್ಯೆ ಕೂಡ ಮುಗಿದಿರೋದ್ರಿಂದ ನಿಮಗೆ ಶಕ್ತಿಶಾಲಿಯಾಗಿರುವಂತಹ ದಿನಗಳು ಪ್ರಾರಂಭವಾಗುತ್ತೆ. ಜ್ಯೇಷ್ಠ ಮಾಸ ಪ್ರಾರಂಭ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇದು ನಡೆಯುತ್ತೆ. ಇದನ್ನು ತಡೆಯೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಹಲವಾರು ವರ್ಷಗಳ ನಂತರ ಆಸ್ತಿ ಪಾಸ್ತಿ ವ್ಯಾಪಾರ ವ್ಯವಹಾರದಲ್ಲಿ ಇರ್ತಕ್ಕಂಥ ತೊಂದರೆಗಳು, ಶತ್ರುಗಳ ಕಾಟ, ನಾನಾ ರೀತಿಯ ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ. ಯಾರಿಂದಲಾರು ಬರಬೇಕಾಗಿರುವಂತಹ ಹಣ ಕೂಡ ಬರುತ್ತೆ. ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇರ್ತಕ್ಕಂಥ ಹಣಕಾಸಿನ ವ್ಯವಹಾರದಲ್ಲಿ ನೀವು ಜಯವನ್ನು ಗಳಿಸಿಕೊಳ್ತೀರಾ. ನಿಮಗೆ ಮನಸ್ತಾಪಗಳು ದೂರವಾಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನ ಅದ್ಭುತ ಮತ್ತು ವಿಶೇಷತೆಯಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಂದರ್ಭದಲ್ಲಿ ನೀವು ಶಕ್ತಿಶಾಲಿ ಮತ್ತು ಅದೃಷ್ಟವಂತರಾಗಿರ್ತೀರಾ. ಒಟ್ಟಾರೆಯಾಗಿ ನಿಮ್ಮ ಆಸೆ ಕನಸುಗಳನ್ನು ನೆರವೇರಿಸಿಕೊಳ್ಳೋಕೆ ಈ ಸಮಯ ಒಂದು ವಿಶೇಷವಾಗಿರುವಂತಹ, ಒಂದು ಪ್ರತಿಕೂಲಕವಾಗಿರುವಂತಹ ಸಂದರ್ಭ. ಖಂಡಿತವಾಗಿ ಸ್ಥಿರವಾಗಿರುವಂತಹ ನಿರ್ಧಾರಗಳು ನಿಮ್ಮ ಜೀವನವನ್ನು ಇನ್ನಷ್ಟು ವಿಶೇಷತೆಯಿಂದ ತುಂಬುವಂತೆ ಮಾಡ್ತಾ ಹೋಗುತ್ತೆ. ಈ ಒಂದು ಮಾಹಿತಿ ನಿಮಗೆ ಅಚಾನಕ್ಕಾಗಿ ಸಿಕ್ಕಿರೋದಲ್ಲ. ಇದು ಖಂಡಿತವಾಗಿ ದೇವರ ಆಶೀರ್ವಾದದ ಸಂದೇಶದ ರೂಪಕವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿಸ್ಥಿತಿಗಳು ನಿಮ್ಮ ವಿರುದ್ಧ ಇದ್ರೂ ಕೂಡ ನೀವು ಸಂಪೂರ್ಣವಾಗಿ ಖುಷಿಯಾಗಿದ್ರಿ. ಅದೇ ರೀತಿ ಎಲ್ಲವನ್ನ ತಿಳಿದುಕೊಂಡು ಈಗ ಮುಂದೆ ಅನುಭವ ಪಡೆದುಕೊಂಡು ಸಾಗುವಂತಹ ಸಮಯ. ಹೌದು, ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ತರವಾಗಿರುವಂತಹ ಕಾರ್ಯವನ್ನು ಸಾಧಿಸುವ ಮುನ್ಸೂಚನೆಗಳು ಸಿಕ್ಕರೂ ಕೂಡ ಒಂದು ದೈವಿ ಅಂಶ ಜೊತೆಗಿರುತ್ತೆ. ಆ ದೈವಿಕ ಶಕ್ತಿ ನಿಮಗೆ ನಿಂತುಕೊಂಡಾಗ, ಕೂತುಕೊಂಡಾಗ, ಮಲಗಿಕೊಂಡಾಗ ನಿರಂತರವಾಗಿ ಒಂದು ಸಂಕೇತವನ್ನು ವಿಶೇಷವಾಗಿ ಕೊಡ್ತಾ ಹೋಗಿತ್ತು. ಅದು ನೀವು ತಿರಸ್ಕರಿಸಿದ್ದೀರಾ ಮತ್ತು ಅದನ್ನು ನೀವು ಗಮನಿಸಿಲ್ಲ. ಆದರೆ ನೀವು ಅದನ್ನು ಯಾವಾಗಲೂ ಕೂಡ ನಿಮ್ಮ ಅದೃಷ್ಟ ಅಂತ ಅಂದ್ಕೊಂಡಿದ್ರಿ. ದೊಡ್ಡ ದೊಡ್ಡ ಅಪಘಾತಗಳಿಂದ ಪಾರಾದಾಗಲೂ ಕೂಡ ನೀವು ಅಂದುಕೊಂಡಿದ್ದು ನನ್ನ ಅದೃಷ್ಟ ಅದ್ಭುತವಾಗಿದೆ ಅಂತ. ಆದರೆ ಖಂಡಿತವಾಗಿ ಅದೃಷ್ಟದ ಜೊತೆಗೆ ನಿಮ್ಮ ಜೀವನದಲ್ಲಿ ಯಾವುದೇ ಅಪಾಯ ಬಂದಾಗ ಅಪಾಯದಿಂದ ಪಾರಾಗಿದ್ದು ಅದೃಷ್ಟ ಮಾತ್ರದಿಂದಲ್ಲ, ನಿಮ್ಮ ಜೀವನದಲ್ಲಿ ನಡೀತಾ ಇರುವಂತಹ ಪ್ರತಿಯೊಂದು ಘಟನೆ ಕೂಡ ಆ ದಿವ್ಯ ದೇವತೆಗಳ ಆಶೀರ್ವಾದ ಅಂತಲೇ ಹೇಳಬಹುದು. ದೇವರುಗಳ ಶಕ್ತಿ ನಿಮ್ಮ ಮೇಲೆ ಇರೋದ್ರಿಂದಾನೇ ನೀವು ಎಲ್ಲ ರೀತಿಯ ಕಷ್ಟಗಳಿಂದ, ಅಪಾಯಗಳಿಂದ, ದೊಡ್ಡ ದೊಡ್ಡ ಆಘಾತಗಳಿಂದ ಬಚಾವಾಗಿದ್ದೀರಾ ಅಂತಂದರೆ ತಪ್ಪಾಗೋದಿಲ್ಲ. ಯಾವುದೇ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ನೀವು ಅಂದುಕೊಂಡಂತಹ ವಿಶೇಷವಾದ ಪರಿಸ್ಥಿತಿ ಬರ್ತಾ ಇಲ್ಲ ಅಂದರೂ ಕೂಡ ಆ ಶಕ್ತಿಗಳು ಕೋಪಗೊಂಡಿದೆ ಅಂತ ಅರ್ಥ. ನಿಮ್ಮ ಮನೆಗೆ ಶ್ರೀಮಂತಿಕೆ ಬರಬೇಕು, ನೆಮ್ಮದಿಯನ್ನು ಪಡೆದುಕೊಳ್ಬೇಕು, ಕೆಲಸ ಕಾರ್ಯದಲ್ಲಿ ಅದ್ಭುತವಾಗಿ ಲಾಭವನ್ನು ಪಡೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಆದರೂ ಕೂಡ ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ. ಜೀವನದಲ್ಲಿ 2 ದಿವ್ಯ ಶಕ್ತಿಗಳ ಆಶೀರ್ವಾದವನ್ನು ನೀವು ಪಡೆದುಕೊಂಡ ನಂತರ ನಿಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ಪ್ರತಿ ಬಾರಿ ಪ್ರಕೃತಿಯು ನಿಮಗೊಂದು ಸಮಸ್ಯೆಗೆ ಪರಿಹಾರ ಅನ್ನೋದನ್ನು ಕೊಡ್ತಾ ಹೋಗುತ್ತೆ. ನಿಮ್ಮ ವಿರುದ್ಧ ಇದ್ದಂಥವರು, ನಿಮ್ಮ ಮೇಲೆ ಸಂಚು ಪಿತೂರಿ ಮಾಡುತ್ತಿದ್ದಂಥವರು ನಿಮ್ಮನ್ನು ಸಂಪೂರ್ಣವಾಗಿ ಕುಸಿಯುವಂತೆ ಮಾಡಿದರೂ ಕೂಡ ದೇವರ ಒಂದು ಅನುಗ್ರಹ ನಿಮ್ಮ ಜೊತೆಗೆ ಇರೋದ್ರಿಂದ ನೀವು ಎಲ್ಲ ಕಡೆ ಭಯ ಪಡುವಂತಹ ಗೊಂದಲದ ಅನುಭವದ ಪರಿಸ್ಥಿತಿಯಿಂದ ದೂರ ಆಗಿದ್ದೀರಾ. ನೆಮ್ಮದಿಯನ್ನು ಹುಡುಕ್ತಾ ಇದ್ದೀರಾ. ಖಂಡಿತವಾಗಿ ಈಗ ದೈವಿ ರಕ್ಷಣೆ ನಿಮ್ಮ ಜೀವನದಲ್ಲಿ ಶಿಖರದತ್ತ ನಿಮ್ಮನ್ನು ಕರೆದುಕೊಂಡು ಹೋಗುವಂತಹ ಸಮಯ ಶುರುವಾಗಿದೆ. ಏಕೆಂದರೆ ಈ ಸಮಯದಲ್ಲಿ ದೇವರ ಕೋಪವನ್ನು ನೀವು ತಣ್ಣಗೆ ಮಾಡಿ ಆ ದೈವಿ ಶಕ್ತಿಯನ್ನು ಮತ್ತೆ ನಿಮ್ಮ ಮನೆಗೆ ಆಹ್ವಾನ ಮಾಡಿದರೆ ಖಂಡಿತವಾಗಿ ಎಲ್ಲವೂ ಕೂಡ ಸರಿ ಹೋಗುವಂತಹ ಸಮಯ. ಹಾಗಾದರೆ ಆ ದಿವ್ಯ ಶಕ್ತಿಗಳು ಯಾರ್ಯಾರು ಅಂತ ನೋಡೋದಾದರೆ, ಮೊದಲನೇ ದಿವ್ಯ ಶಕ್ತಿಗಳು ಅಂದರೆ ನಾಗದೇವತೆಗಳು, ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ. ಏನು ಮಾಡಬೇಕು ಆ ಕೋಪಗಳಿಂದ ತಪ್ಪಿಸೋದಕ್ಕೆ ಅಂದರೆ ಖಂಡಿತವಾಗಿ ಅವುಗಳಿಗೆ ಯಾವಾಗಲೂ ಕೂಡ ಹಾನಿಯನ್ನು ಮಾಡಬಾರ್ದು. ಅಷ್ಟೇ ಅಲ್ಲದೆ ಭಾನುವಾರದ ದಿನ ಅಥವಾ ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ಹಾಲಿನಿಂದ ಅಭಿಷೇಕ ಮಾಡಬೇಕು. ಅಷ್ಟೇ ಅಲ್ಲದೆ ಇನ್ನೊಂದು ದಿವ್ಯ ಶಕ್ತಿಯನ್ನು ದುರ್ಗಾಮಾತೆಯ ಅನುಗ್ರಹ. ದುರ್ಗಾ ಶಕ್ತಿ ನಿಮ್ಮನ್ನು ಸದಾ ರಕ್ಷಣಾತ್ಮಕ ಕವಚದಂತೆ ಕಾಪಾಡ್ತಾ ಇದೆ. ದುರ್ಗಾಮಾತೆಯ ಅನುಗ್ರಹಕ್ಕೋಸ್ಕರ ನಿಮ್ಮ ಮನೆ ಹತ್ತಿರ ಇರುವಂತಹ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಮೊಸರು ಅನ್ನವನ್ನು ಹಂಚೋದು, ದಾನ ಮಾಡೋದು ಉತ್ತಮ. ಅಷ್ಟೇ ಅಲ್ಲದೆ ನಿಂಬೆಹಣ್ಣಿನ ಹಾರವನ್ನು ಹಾಕೋದು, ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದು, ನಿಂಬೆಹಣ್ಣಿನ ಚಿತ್ರಾನ್ನವನ್ನು ಮಾಡಿ ಭಕ್ತರಿಗೆ ಹಂಚೋದು, ಇದೆಲ್ಲ ಕೂಡ ದುರ್ಗಾಮಾತೆಗೆ ಒಂದು ವಿಶೇಷವಾಗಿ ಪ್ರೀತಿಯನ್ನು ಉಂಟು ಮಾಡುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳಿಂದ ಹೊರಗೆ ಬರೋಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ವಿಶೇಷವಾಗಿರುವಂತಹ ಲಾಭವನ್ನು ಕಂಡುಕೊಳ್ಳುವಂತಹ ಈ 2 ಪರಿಹಾರ ನಿಮ್ಮ ಜೀವನದುದ್ದಕ್ಕೂ ಇರ್ತಕ್ಕಂತಹ ಸಾಲಬಾಧೆ, ಆರೋಗ್ಯದ ಸಮಸ್ಯೆ, ನಕಾರಾತ್ಮಕ ತೊಂದರೆ, ಕಷ್ಟಗಳಿಂದ ಪರಿಹಾರವನ್ನು ಸೂಚಿಸಿಕೊಡುತ್ತೆ. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನಕ್ಕೆ ಬರ್ತಿರುವಂತಹ ಕೆ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ದೊಡ್ಡ ದೊಡ್ಡ ಬದಲಾವಣೆ ನಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಅವರು ಬಂದ
ನಂತರ ಕೆಲಸದಲ್ಲಿ ಲಾಭ ಜಾಸ್ತಿ ಸಿಗುತ್ತೆ, ಉಳಿತಾಯ ಮಾಡೋದನ್ನು ತಿಳಿಸಿಕೊಡ್ತಾರೆ. ಸ್ನೇಹಿತರು ಯಾರು ಮತ್ತು ಕೆಟ್ಟವ್ರು ಯಾರು, ನಿಮ್ಮ ವಿರುದ್ಧ ಸಂಚು ಮಾಡ್ತಿರೋರು ಯಾರು ಎಲ್ಲವನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ಕುಟುಂಬದಲ್ಲಿ ಇರ್ತಕ್ಕಂಥ ಮನಸ್ತಾಪ, ಜಗಳ ಎಲ್ಲವೂ ಕೂಡ ಸರಿ ಹೋಗ್ತಾ ಹೋಗುತ್ತೆ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಶಕ್ತಿಯ ರೂಪಕವಾಗಿ ನಿಂತ್ಕೊಳ್ತಾರೆ. ಪ್ರತಿಯೊಂದು ವಿಶೇಷವಾಗಿರುವಂತಹ ಆಫರ್ಗಳಿಗಾಗಿ ಇರ್ಬೋದು, ಅಥವಾ ಯಾವುದೇ ಕೆಲಸ ಕಾರ್ಯದ ಮೇಲೆ ವಿದೇಶಕ್ಕೆ ಹೋಗೋದಾಗಿರಬಹುದು, ನಿಮ್ಮ ಜೀವನದಲ್ಲಿ ಹಣವನ್ನು ಡಬಲ್ ಮಾಡುವಂತಹ ಯೋಜನೆಯನ್ನು ತಿಳಿಸಿಕೊಡ್ತಾರೆ. ಆ ವ್ಯಕ್ತಿಯಿಂದ ನಿಮ್ಮ ಮನೆ, ನಿಮ್ಮ ಜೀವನ ಯಾವಾಗಲೂ ಕೂಡ ಸದಾ ಬೆಳಕಿನಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕೆ ಅಕ್ಷರದ ವ್ಯಕ್ತಿ ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಸಂಬಂಧಿ ಆಗಿರಬಹುದು, ಒಟ್ಟಾರೆಯಾಗಿ ನಿಮ್ಮ ಕಷ್ಟಗಳಿಗೆ ಸರಿಯಾಗಿ ಸೂಕ್ತವಾಗಿರುವಂತಹ ಪರಿಹಾರವನ್ನು ಕೊಡ್ತಾರೆ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲಕ್ಕೆ ಸ್ಥಿರತೆಯನ್ನು ತಂದುಕೊಡ್ತಾರೆ. ಹಣಕಾಸಿನ ವ್ಯವಹಾರದಲ್ಲಿ ಲಾಭ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡ್ತಾರೆ. ಅವರು ಬಂದ ನಂತರ ಹಂತ ಹಂತವಾಗಿ ನಿಮ್ಮ ಜೀವನ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ಈ ಒಂದು ವಿಶೇಷವಾಗಿರುವಂತಹ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅದೇ ರೀತಿ ನಾವು ತಿಳಿಸಿರುವಂತಹ ಪರಿಹಾರವನ್ನು ನಿರ್ಲಕ್ಷ್ಯ ಮಾಡದೆ ಮಾಡಿ ನೋಡಿ. ಇನ್ನು ಈ ಕೇವಲ 21 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಬದಲಾವಣೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.